ಎಲ್ಲರಿಗೂ ನಮಸ್ಕಾರ. ಒಬ್ಬರು ಬಿಜಾಪುರ ಕೋಟಿಗೋಡಿ ಹತ್ತಿರದವ್ರು ಕಾಲ್ ಮಾಡಿದರು. ಅಣ್ಣ ಇಲ್ಲಿ ಒಂದು ದೊಡ್ಡ ಹಾವು ಬಂದೈತಿ, ಇಲ್ಲಿ ಗಿಣಿ ತಿಲ್ಲತೈತಿ, ಗಿಣಿ ಸಾಯ ಹೊಡೆಯತೈತಿ ಅಣ್ಣ, ನೀ ಬಾ ಅಂತ ಹೇಳಿದರು. ಬಟ್ ಅಲ್ಲಿ ಹೋಗಿ ನೋಡಿದಾಗ ಅದು ಫುಲ್ಲು ದೊಡ್ಡ ಹೈಟ್ ಇತ್ತು. ಬಟ್ ನಮ್ಮ ಹತ್ರ ಯಾವುದೂ ಬೆಲ್ಟ್ಗಳು ಇರಲಿಲ್ಲ, ಹಗ್ಗಗಳು ಇರಲಿಲ್ಲ, ನಮಗೆ ಹೆಲ್ಮೆಟ್ಗಳು ಇರಲಿಲ್ಲ, ನಮಗೆ ಶೂಗಳು ಇರಲಿಲ್ಲ. ಯಾಕಪ್ಪ ಅಂತಂದ್ರೆ ಇದೆಲ್ಲ ನಮ್ಗೆ ಕರೆದು ಈ ಸರ್ಕಾರದವ್ರು ಕೊಡಬೇಕು. ಬಟ್ ಆ ಥರ ನಮ್ಗೆ ಯಾರೂ ಕೊಟ್ಟಿಲ್ಲ. ಬಟ್ ಅದಕ್ಕೆ ಅದು ಭಾಳ ರಿಸ್ಕ್ ಆಗ್ತದೆ ಅಂಥೇಳಿ ನಾವು ಹಿಡಿಯೋಕೆ ಹೋಗಿಲ್ಲ. ಯಾಕಪ್ಪ ಅಂತಂದ್ರೆ ಅಕಸ್ಮಾತ್ ನಾವು ಬಂಡ ಧೈರ್ಯ ಮಾಡಿ ಮ್ಯಾಲೆ ಹತ್ತಿ ಏರಿ ಅದನ್ನ ಹಿಡಿಯೋಕೆ ಹೋದಾಗ ಕಾಲು ಗಿಲ್ ಜಾರಿ ತೆಳಗೆ ಬಿದ್ದೆವು ಅಂತ ತೆಳಗೆ ಬಿದ್ದರೆ ನಾವು ಖಲಾಸಿ ಆಗಿಬಿಡ್ತೀವಿ. ಬಟ್ ನಾವು ಸತ್ರು ನಮ್ಗೆ ಯಾರೂ ಸರ್ಕಾರದವ್ರು 10 ರೂಪಾಯಿ ಕೊಡೋಂಗಿಲ್ಲ. ಬಟ್ ಈ ಥರ ಹಾವುಗಳ್ನ ಹಿಡಿಬೇಕಂತ ಆಸೆ ಅದ. ಬಟ್ ನಮ್ಗೆ ಸೇಫ್ಟಿ ಇಲ್ಲಾರ ಬಟ್ಟೆಗೆ ಈ ಹಾವನ್ನ ಹಿಡ್ದಿಲ್ಲ. ಯಾಕಪ್ಪ ಅಂತಂದ್ರೆ ಬಿಜಾಪುರ ಜನ ಭಾಳ ಅಂದ್ರೆ ಭಾಳ ಜನ ಕೂಡಿದ್ರಲ್ಲಿ. ಬಟ್ ಎಲ್ಲರೂ ನಮ್ಗೆ ಹಿಡೀನಿ ಅಂದರು. ಬಟ್ ನಮ್ಗೆ ಸೇಫ್ಟಿ ಸಲಿಂದ ನಾವು ಅಲ್ಲಿ ಮ್ಯಾಗ ಏರಿ ಹಿಡಿಲಿಕ್ಕಾಗಲಿಲ್ಲ. ಬಟ್ ಯಾರೂ ಭಯಕ್ಕೆ ಹೋಗ್ಬೇಡ್ರಿ, ಈ ಹಾವನ್ನ ನಾವು ರೆಸ್ಕ್ಯೂ ಮಾಡೋಕ್ಕಾಗಿಲ್ಲ. ಎಲ್ಲರಿಗೆ ನಮಸ್ಕಾರ.